ವೆಲ್ ಸ್ಟುಡಿಯೋದವರು ಒಂದು 10-15 ದಿನಗಳ ಒಂದು ಅವಕಾಶವನ್ನು ಕೇಳಿದ್ರು. ಡಿಸಿ ಬಳಿ ಪತ್ರವನ್ನು ಬರೆದು ಕೂಡ ಮನವಿ ಮಾಡಿಕೊಳ್ಳಲಾಗಿತ್ತು, ಎಲ್ಲಾ ತಪ್ಪುಗಳನ್ನ ಸರಿಪಡಿಸ್ಕೊಳ್ತೀವಿ ಅಂತ. ಆದ್ರೆ ಈಗ ಬಿಗ್ ಬಾಸ್ ಶೋಗೆ 10 ದಿನಗಳ ರಿಲೀಫ್ ಸಿಗುವಂತ ಸಾಧ್ಯತೆ ಇದೆ. ಜಿಲ್ಲಾಡಳಿತ 10 ದಿನಗಳ ಅವಕಾಶವನ್ನ ಕೊಡ್ತಾ ಈಗಾಗಲೇ ಮನವಿ ಮಾಡ್ಕೊಂಡಿದ್ರು ಜಾಲಿವುಡ್ ಸ್ಟುಡಿಯೋಸ್ ಅವರು, ಒಂದು 15 ದಿನಗಳ ಕಾಲಾವಕಾಶ ಕೊಡಿ, ನಮಗೆ ಯಾವ ನಿಯಮ ಪಾಲನೆ ಆಗಿಲ್ಲ ಅದೆಲ್ಲವನ್ನೂ ಕೂಡ ಸರಿಪಡಿಸ್ತೀವಿ ಅಂತ. ಹಾಗಾಗಿ ಈಗ 10 ದಿನಗಳ ಒಂದು ರಿಲೀಫ್ ಅನ್ನ ಕೊಟ್ಟಿರುವಂತ ಸಾಧ್ಯತೆ ಇದೆ. ಇನ್ನು ಅಫಿಷಿಯಲ್ ಕನ್ಫರ್ಮೇಷನ್ ಬರಬೇಕು, ಅದನ್ನ ಖಂಡಿತ ನಿಮ್ಮ ಮುಂದೆ ಇಡ್ತೀವಿ. ಆದ್ರೆ ಸದ್ಯಕ್ಕೆ 10 ದಿನಗಳು ಅನ್ನೋ ಚಿಂತನೆ ನಡೀತಿದೆ ಅಂತ. ಹಿಂದೆ ಜಾಲಿವುಡ್ ಸ್ಟುಡಿಯೋಸ್ಗೆ ರಿಲೀಫ್ ಸಿಗುವಂತ ಸಾಧ್ಯತೆ ಇದೆ. ಸೊ ಬಿಗ್ ಬಾಸ್ಗೆ 10 ದಿನಗಳ ರಿಲೀಫ್. ಸೊ ಅದರೊಳಗೆ ಏನೇನು ಸಮಸ್ಯೆಗಳಿದೆ ಅದನ್ನು ಸರಿ ಮಾಡ್ಕೊಳ್ಬೇಕು, ಹಾಗೆ ಎಲ್ಲಾ ನಿಯಮಗಳನ್ನು ಕೂಡ ಪಾಲಿಸುವಂತ ನಿಟ್ಟಿನಲ್ಲಿ ಆಗಬೇಕು. ಸೊ ಜಾಲಿವುಡ್ ಸ್ಟುಡಿಯೋಸ್ಗೆ ರಿಲೀಫ್ ಸಿಗುವಂತ ಸಾಧ್ಯತೆ ಇದೆ. ಹಿಂದೆ 10 ದಿನಗಳ ರಿಲೀಫ್ ಅನ್ನ ಕೊಡುವಂತ ಸಾಧ್ಯತೆ ಇದೆ. ವೆಲ್ ಸ್ಟುಡಿಯೋಗೆ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಸಾಧ್ಯತೆ ಮನವಿ ಮಾಡಿಕೊಂಡಿದ್ರು. 15 ದಿನಗಳ ಕಾಲಾವಕಾಶವನ್ನ ಬೆಂಗಳೂರು ದಕ್ಷಿಣ ಡಿಸಿ ಬಳಿ ಕೇಳಿದ್ರು, ಪತ್ರವನ್ನು ಕೂಡ ಬರೆಯಲಾಗಿತ್ತು. ಈಗಲ್ಟನ್ ರೆಸಾರ್ಟ್ಗೆ ಆಗಮಿಸ್ತಾ ಇರುವಂತಹ ಬಿಗ್ ಬಾಸ್ ತಂಡ ಸೊ ಮಧ್ಯಾಹ್ನ 2 ಗಂಟೆಯೊಳಗೆ ರಿಲೀಫ್ ನೀಡುವಂತ ಸಾಧ್ಯತೆ ಇದೆ. ಒಂದು ಗುಡ್ ನ್ಯೂಸ್ ಸಿಗಬಹುದು. ಆ ಥರ ಆದರೆ ಮತ್ತೆ ಶೋ ಮುಂದುವರಿಯುತ್ತೆ. ಸೊ ಬಿಗ್ ಬಾಸ್ ಸ್ಪರ್ಧಿಗಳು ಸದ್ಯಕ್ಕೆ ಈಗಲ್ಟನ್ ರೆಸಾರ್ಟ್ನಲ್ಲಿದ್ದಾರೆ. ಅಲ್ಲಿಗೆ ಬಿಗ್ ಬಾಸ್ ಸಂಬಂಧಪಟ್ಟ ಹಾಗೆ ಯಾರು ಸಿಬ್ಬಂದಿ ಇದ್ದಾರೆ, ಪ್ರಮುಖವಾಗಿ ಅದರ ಜವಾಬ್ದಾರಿ ಹೊತ್ತಂಥವ್ರು, ಸೊ ಅವರೆಲ್ಲರೂ ಕೂಡ ಈಗ ಈಗಲ್ಟನ್ ರೆಸಾರ್ಟ್ಗೆ ಬರ್ತಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಬೆಂಗಳೂರು ದಕ್ಷಿಣ ಡಿಸಿಗೆ ಪತ್ರವನ್ನು ಬರೆಯಲಾಗಿತ್ತು, ಮನವಿ ಮಾಡಲಾಗಿತ್ತು. ಒಂದು 15 ದಿನಗಳ ಕಾಲಾವಕಾಶ ಕೊಡಿ, ನಮಗೆ ಎಲ್ಲ ತಪ್ಪುಗಳನ್ನು ಸರಿ ಮಾಡ್ಕೊಳ್ತೀವಿ, ಏನೆಲ್ಲ ಕಾನೂನು ಉಲ್ಲಂಘನೆ ಅಥವಾ ನಿಯಮಗಳ ಉಲ್ಲಂಘನೆ ಆಗಿದೆ ಸೊ ಅದನ್ನು ಸರಿ ಮಾಡ್ತೀವಿ ಅಂತ. ಸೊ ಹಾಗಾಗಿ ಇವತ್ತು ಮಧ್ಯಾಹ್ನ 2 ಗಂಟೆ ಒಳಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಮತ್ತೇನಾದರೂ ಒಂದು ಅಷ್ಟು ಟೈಮ್ ಕೊಟ್ಟು ಶೋವನ್ನು ಕೂಡ ಮುಂದುವರಿಸುವಂಥ ನಿಟ್ಟಿನಲ್ಲಿ, ಯಾಕಂದರೆ ಒಂದಷ್ಟು ಆರ್ಥಿಕ ಸಮಸ್ಯೆ ಕೂಡ, ನಷ್ಟ ಕೂಡ ಆಗುತ್ತೆ. ಸಾಕಷ್ಟು ಸ್ಪಾನ್ಸರ್ಸ್ ಜೊತೆಗೆ ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಇದೆಲ್ಲವೂ ಕೂಡ ಡಿಪೆಂಡ್ ಆಗಿರೋ, ಜೊತೆಗೆ ಶೋ ಅಲ್ಲದೆ ಕೂಡ ಬರುವಂಥ ಜನ ಅಲ್ಲಿಗೆ. ಪ್ರಶಾಂತ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಶಾಂತ್, ಈಗ 15 ದಿನಗಳ ಕಾಲಾವಕಾಶ ಕೊಡಿ ಅಂತ ಅಲ್ಲಿ ಮನವಿ ಪತ್ರವನ್ನು ಕೂಡ ಕೊಡಲಾಗಿತ್ತು ಡಿಸಿ ಅವರಿಗೆ. ಸೊ ಇದನ್ನು ಯಾವ ರೀತಿ ಪರಿಗಣಿಸ್ತಾ ಇದ್ದಾರೆ? ಅಷ್ಟು ದಿನಗಳ ಅವಕಾಶ ಸಿಗುತ್ತಾ? ಶೋ ಮತ್ತೆ ಸ್ಟಾರ್ಟ್ ಆಗುತ್ತಾ, ಹೇಗೆ ಅಂತ? ಅವಿನಾಶ್, ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ಗೆ ಜೊತೆಗೆ ಬಿಗ್ ಬಾಸ್ ಟೀಮ್ಗೂ ಕೂಡ ದೊಡ್ಡ ಮಟ್ಟಿನ ರಿಲೀಫ್ ಸಿಗೋ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಿವೆ. ಈಗ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರು ಜಿಲ್ಲಾಡಳಿತದ ಜೊತೆ ಇವೆರಡೂ ತಂಡಗಳು ಕೂಡ, ಈ ಮ್ಯಾನೇಜ್ಮೆಂಟ್ಗಳು ಕೂಡ ಚರ್ಚೆ ಮಾಡ್ತಾರಂಥದ್ದು. ಈಗ ನಮಗೆ ಟಿವಿ ನನಗೆ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ 10 ದಿನಗಳ ಕಾಲ ರಿಲೀಫ್ ಅನ್ನ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು. ಅಂದ್ರೆ ಪರಿಸರ ಇಲಾಖೆಯ ನಿಯಮಗಳನ್ನ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ ಪಾಲನೆ ಮಾಡಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ರು. ನಿನ್ನೆ ಸಂಪೂರ್ಣವಾಗಿ ಬೀಗ ಮುದ್ರೆ ಕೂಡ ಹಾಕಿದ್ರು, ಸೀಲ್ ಡೌನ್ ಕೂಡ ಮಾಡಿದ್ರು. ಅನಂತರದಲ್ಲಿ ಆ ಒಳಭಾಗದಲ್ಲಿ ಇದ್ದಂತ ಎಲ್ಲ ಎಂಟೈರ್ ಬಿಗ್ ಬಾಸ್ ಟೀಮ್ ಅನ್ನು ಕೂಡ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ರು. ಜೊತೆಗೆ ಒಂದ್ ಕಡೆ ಕಾನೂನು ಹೋರಾಟಕ್ಕೂ ಕೂಡ ಈಗ ಜಾಲಿವುಡ್ಸ್ ಮ್ಯಾನೇಜ್ಮೆಂಟ್ ಕೂಡ ಮುಂದಾಗಿರುವಂತದ್ದು. ಈಗಾಗಲೇ ಹೈಕೋರ್ಟ್ ನಲ್ಲಿ ರಿಟ್ ಪಿಟಿಷನ್ ಕೂಡ ಸಲ್ಲಿಸಿದ್ದಾರೆ. ಮಧ್ಯಾಹ್ನ 2:30ಗೆ ಹಿಯರಿಂಗ್ ಕೂಡ ಆರಂಭ ಆಗುತ್ತೆ. ಮತ್ತೊಂದ್ ಕಡೆ ಜಿಲ್ಲಾಡಳಿತದ ಮೊರೆಗೂ ಕೂಡ ಜಾಲಿವುಡ್ ಮ್ಯಾನೇಜ್ಮೆಂಟ್ ಕೂಡ ಹೋಗಿರುವಂತದ್ದು. ನೀವೇನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಆಗ್ತೀರಾ ಅದಕ್ಕೆ ನಾವು ಒಪ್ಪಿಗೆಯನ್ನ ಸಲ್ಲಿಸ್ತೀವಿ, ಅದರಂತೆ ನಾವು ನಡ್ಕೊಂತೀವಿ ಅಂತೇಳಿ 15 ದಿನಗಳ ಕಾಲ ನಮಗೆ ಅವಕಾಶವನ್ನ ಮಾಡಿಕೊಡಿ ಅಂತಾನೂ ಕೂಡ ಮನವಿಯನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಇವರಿಗೆ 10 ದಿನಗಳ ಕಾಲಾವಕಾಶವನ್ನು ಕೊಡೋಕೆ ಕೂಡ ಮುಂದಾಗ್ತಾರೆ. ಅದು ಕೂಡ ಕೆಲವೊಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ ಗಳನ್ನ ಹಾಕಿ, ಅಂದ್ರೆ ಪ್ರತಿಯೊಂದು ಅಲ್ಲಿ ಏನೇನು ಗೇಮ್ಸ್ ಇದಾವೆ, ಇಂಡೋರ್ ಗೇಮ್ಸ್ ಇದಾವೆ, ಸ್ವಿಮ್ಮಿಂಗ್ ಪೂಲ್ ಇದಾವೆ, ಪ್ರತಿಯೊಂದಕ್ಕೂ ಕೂಡ NOC ಅನ್ನ ಪಡಿಬೇಕು, ಪ್ರತಿಯೊಂದಕ್ಕೂ ಕೂಡ ಸೇಫ್ಟಿ ಮೆಜರ್ಸ್ಮೆಂಟ್ ಇರಬೇಕು. ಜೊತೆಗೆ ಈಗಾಗಲೇ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ನಕ್ಷೆ ಅನುಮೋದನೆಯನ್ನ ಪಡೆದಿಲ್ಲ, ಈ ರೀತಿ ಕೆಲವೊಂದೆಲ್ಲ ಟರ್ಮ್ಸ್ ಕಂಡೀಷನ್ಗಳಿದೆ, ಅದೆಲ್ಲವನ್ನೂ ಕೂಡ ಪಡ್ಕೊಳ್ಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಇನ್ನೇನು ಕೆಲವೇ ಹೊತ್ತಿನ ಆರ್ಡರ್ ಕೂಡ ಆಗುತ್ತೆ. ಈಗ ಸದ್ಯದ ಮಾಹಿತಿ ಪ್ರಕಾರ 10 ದಿನಗಳ ಕಾಲಾವಕಾಶವನ್ನ ಜಾಲಿವುಡ್ ಸಂಸ್ಥೆಗೆ ಕೂಡ ಕೊಟ್ಟಿದ್ದಾರೆ. ಈ ಒಂದು ವಿಚಾರ ಬಿಗ್ ಬಾಸ್ ಟೀಮ್ಗೂ ಕೂಡ ಎಲ್ಲೋ ಒಂದ್ ಕಡೆ ಸಾಕಷ್ಟು ಸಂತೋಷಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಇವತ್ತು ಶೋ ಆರಂಭ ಆಗ್ಲಿಲ್ಲ ಅಂದ್ರೆ ಮುಂದೆ ನಾವು ಏನ್ ಮಾಡಬೇಕು ಅನ್ನೋದನ್ನು ಕೂಡ ಸಾಕಷ್ಟು ಟೆನ್ಷನ್ ಕೂಡ ಅವ್ರಿಗೆ ಆರಂಭ ಆಗಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಏನಾರ ಒಂದು ರೀತಿ ರಿಲೀಫ್ ಸಿಗಬಹುದು ಅನ್ನೋ ನಿಟ್ಟಿನಲ್ಲಿಯೇ ಈಗಲ್ಟನ್ ರೆಸಾರ್ಟ್ ನಲ್ಲಿ ಕೂಡ ಎಲ್ಲ 17 ಸ್ಪರ್ಧಿಗಳನ್ನು ಕೂಡ ಇಟ್ಟಿದ್ರು. ಆದ್ರೆ ಅವ್ರನ್ನು ಕೂಡ ಈಗ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ತಯಾರಿ ಮಾಡ್ಕೊಂತ ಇದ್ದಾರೆ. ಒಂದ್ ಕಡೆ ಈಗಾಗಲೇ ಒಂದು ಟಿಟಿಯನ್ನು ಕೂಡ ಅವರು ಕರ್ಸ್ಕೊಂಡಿರುವಂತದ್ದು. ಪ್ರಮುಖವಾಗಿ ಇವತ್ತು ಅವರು ರೂಮ್ ನ ವೆಕೇಟ್ ಮಾಡಬೇಕು. ಈಗ ನಾಳೆಯಿಂದ ಒಂದು ಬೇರೆ ಒಂದು ಸಂಸ್ಥೆಯಲ್ಲಿ ಸಂಪೂರ್ಣವಾಗಿ 72 ರೂಮ್ಗಳನ್ನು ಕೂಡ ಈಗಾಗಲೇ ಬುಕ್ ಮಾಡಿದೆ. ಹಾಗಾಗಿ ಇಲ್ಲಿ ಅವ್ರಿಗೆ ತಂಗೋದಕ್ಕೆ ಸಾಧ್ಯ ಇಲ್ಲ. ಸಂಜೆ 4 ಗಂಟೆವರೆಗೂ ಮಾತ್ರ ಅವಕಾಶವಂತಿರೋದು. ಇವತ್ತು ಒಂದ್ ಕಡೆ ಹೈಕೋರ್ಟ್ ಇಂದನಾದ್ರೂ ನಮಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಗಬಹುದು, ಇಲ್ಲ ಜಿಲ್ಲಾಡಳಿತದಿಂದ ರಿಲೀಫ್ ಸಿಗಬಹುದು ಅನ್ನೋ ಒಂದು ಆಶಾಭಾವನೆ ಅವ್ರ ಹತ್ರ ಇತ್ತು. ಆ ನಿಟ್ಟಿನಲ್ಲಿ ಇವತ್ತು
ಜಾಲಿವುಡ್ ಮ್ಯಾನೇಜ್ಮೆಂಟ್ ಅವರು ಕೂಡ ಜಿಲ್ಲಾಡಳಿತದ ಮೊರೆ ಹೋಗಿದ್ರು. ಮತ್ತೊಂದ್ ಕಡೆ DCM DK ಶಿವಕುಮಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ರು, ಕೆಲವೊಂದಿಷ್ಟು ತಪ್ಪುಗಳಾಗ್ತಾರೆ, ಆದ್ರೆ ಅವರಿಗೆ ಕಾಲಾವಕಾಶವನ್ನ ಕೊಟ್ಟು ತಿದ್ದುಕೊಳ್ಳೋಕೆ ಕೂಡ ಅವಕಾಶ ಮಾಡಿಕೊಡಿ ಅಂತ ಈ ನಿಟ್ಟಿನಲ್ಲಿ ಮ್ಯಾನೇಜ್ಮೆಂಟ್ ಜೊತೆಗೆ ಮತ್ತು ಬಿಗ್ ಬಾಸ್ ನ ಮ್ಯಾನೇಜ್ಮೆಂಟ್ ಜೊತೆಗೂ ಕೂಡ ಚರ್ಚೆನ ಮಾಡಿದಂತ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳು 10 ದಿನದ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ ಗಳನ್ನ ನೀವು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ, ನೀವೆಲ್ಲ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ನ ಕೊಡ್ತೀರಾ ಅದಕ್ಕೆ ನಾವು ಪಾಲನೆ 2:30 ಸುಮಾರಿಗೆ ಅವರಿಗೆ ಅವಕಾಶ ಮಾಡಿಕೊಡ್ತಾರೆ. ಆ ನಂತರದಲ್ಲಿ ಇರುವಂತಹ ಸ್ಪರ್ಧಾರ್ಥಿಗಳನ್ನು ಕೂಡ ಎಲ್ಲರನ್ನು ಕೂಡ ಜಾಲಿವುಡ್ ಸ್ಟುಡಿಯೋದಕ್ಕೂ ಕೂಡ ಶಿಫ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ.